ಹಲೋ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ರೀಚಾರ್ಜ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ DTH ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಯಾವುದೇ DTH ರೀಚಾರ್ಜ್ ಆಗಿರ್ಬೋದು, ಇಲ್ಲ ಯಾವುದೇ ಬಿಲ್ ಪೇಮೆಂಟ್ಸ್ ಲೈಕ್ ಎಲೆಕ್ಟ್ರಿಸಿಟಿ ಪೇಮೆಂಟ್ಸ್ ಆಗಿರ್ಬೋದು, ಫಾಸ್ಟ್ಯಾಗ್ ಪೇಮೆಂಟ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಗ್ಯಾಸ್ ಬುಕ್ಕಿಂಗ್ ಕೂಡ ಆಗಿರ್ಬೋದು, ಎಲ್ಲಾನು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಈಗ ಮಾಡ್ಕೋಬೋದು. ನೀವು ನಮ್ಮ ಸೇವಾ ಬಂಧುವಿನಲ್ಲಿ ಮಾಡಿಕೊಂಡ್ರೆ ನಿಮಗೆ ರೀಚಾರ್ಜ್ ಜೊತೆಗೆ ಕಮಿಷನ್ ಕೂಡ ಸಿಗ್ತದೆ ಪ್ರತಿಯೊಂದು ರೀಚಾರ್ಜ್ ಮೇಲೆ. ಯಾವುದೇ DTH ರೀಚಾರ್ಜ್ ಮೇಲೆ ಫ್ಲಾಟ್ 3% ಕಮಿಷನ್ ಸಿಗ್ತದೆ. ಇದು DTH ಕಂಪ್ನೀಸ್ ಮೇಲೆ ಕಮಿಷನ್ ವೇರಿ ಆಗುತ್ತೆ. ಸೊ ರೀಚಾರ್ಜ್ ಜೊತೆಗೆ ಕಮಿಷನ್ ಕೂಡ ತಗೋಬಹುದು. ನೀವು ಇದನ್ನ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಇಂದಾನೆ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಫಸ್ಟ್ ಪ್ಲೇ ಸ್ಟೋರ್ ಇಂದ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಯಾವುದೇ DTH ರೀಚಾರ್ಜ್ ಆಗಿರ್ಬೋದು, ಇಲ್ಲ ಯಾವುದೇ ಬಿಲ್ ಪೇಮೆಂಟ್ಸ್ನ ಕೂಡ ಮಾಡ್ಕೋಬಹುದು. ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ ಆಗಿ ರೀಚಾರ್ಜ್ ಆಗೋಗುತ್ತೆ. ಈಗ DTH ರೀಚಾರ್ಜ್ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ 3 ಆಪ್ಷನ್ಸ್ ಕಾಣುತ್ತೆ: ಡ್ಯಾಶ್ಬೋರ್ಡ್, ರೀಚಾರ್ಜ್ ಆ್ಯಂಡ್ ಬಿಲ್ ಪೇ ಆ್ಯಂಡ್ ಹಿಸ್ಟ್ರಿ ಅಂತ. ಈಗ ರೀಚಾರ್ಜ್ ಆ್ಯಂಡ್ ಬಿಲ್ ಪೇ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವುದಕ್ಕೆ ರೀಚಾರ್ಜ್ ಮಾಡ್ಕೋಬೋದು ಅನ್ನೋದನ್ನ ನೋಡ್ಬೋದು ನೀವು. ಲೈಕ್ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜಾ, ಪೋಸ್ಟ್ ಪೇಯ್ಡ್ ಮೊಬೈಲ್ ರೀಚಾರ್ಜ್, DTH, ಎಲೆಕ್ಟ್ರಿಸಿಟಿ, ಫಾಸ್ಟ್ಯಾಗ್, ಗ್ಯಾಸ್ ಬುಕ್ಕಿಂಗ್ ಅಂತ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಇದರಲ್ಲಿ DTH ರೀಚಾರ್ಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು DTH ನಂಬರ್ ಆ್ಯಂಡ್ ಆಪರೇಟರ್ ಅಂದರೆ DTH ಯಾವ ಕಂಪ್ನಿದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಎಂಟ್ರಿ ಮಾಡಿ ವ್ಯೂ ಪ್ಲ್ಯಾನ್ಸ್ ಮೇಲೆ ಟ್ಯಾಪ್ ಮಾಡಿದರೆ ಎಲ್ಲ ಪ್ಲ್ಯಾನ್ಸ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಪ್ಲ್ಯಾನ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ 1 ಮಂತ್ಗೆ ರೀಚಾರ್ಜ್ ಮಾಡ್ಕೋತೀರಾ, ಇಲ್ಲ 6 ಮಂತ್ಸ್ಗಾ, ಇಲ್ಲ 1 ಇಯರ್ಗಂತ ಸೆಲೆಕ್ಟ್ ಮಾಡಿಕೊಂಡು ರೀಚಾರ್ಜ್ ನಾವು ಮೇಲೆ ಟ್ಯಾಪ್ ಮಾಡಿ ಕನ್ಫರ್ಮ್ ಕೊಟ್ಟರೆ ಆಯಿತು, ರೀಚಾರ್ಜ್ ಸಕ್ಸಸ್ಫುಲ್ ಆಗಿರುತ್ತೆ. ಜೊತೆಗೆ ನಿಮ್ಮ ಮೇನ್ ವ್ಯಾಲೆಟ್ಗೆ ಕಮಿಷನ್ ಕೂಡ ಆ್ಯಡ್ ಆಗಿರುತ್ತೆ. ಹಾಗೆಯೇ ಎಲೆಕ್ಟ್ರಿಸಿಟಿ ಕೂಡ ಪೇ ಮಾಡ್ಬೋದು. ಜಸ್ಟ್ ನಿಮ್ಮ ಅಕೌಂಟ್ ID ನಂಬರ್ನ ಎಂಟ್ರಿ ಮಾಡಿ ಆಪರೇಟರ್ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ನ ಎಂಟ್ರಿ ಮಾಡಿ ರೀಚಾರ್ಜ್ ಅಂತ ಕೊಟ್ಟರೆ ಆಯಿತು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರುತ್ತೆ. ಹಾಗೆಯೇ ಫಾಸ್ಟ್ಯಾಗ್ ಕೂಡ ತುಂಬಾ ಈಸಿಯಾಗಿ ರೀಚಾರ್ಜ್ ಮಾಡ್ಕೋಬೋದು. ಜಸ್ಟ್ ಫಾಸ್ಟ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ರೀಚಾರ್ಜ್ ನಂಬರ್ನ ಎಂಟ್ರಿ ಮಾಡಿ ಆಪರೇಟರ್ನ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್, ವೆಹಿಕಲ್ ನಂಬರ್ ಹಾಗೆಯೇ ಕಸ್ಟಮರ್ ನೇಮ್ನ ಎಂಟ್ರಿ ಮಾಡಿ ರೀಚಾರ್ಜ್ ಅಂತ ಕೊಟ್ಟರೆ ಆಯಿತು, ರೀಚಾರ್ಜ್ ಸಕ್ಸಸ್ಫುಲ್ ಆಗಿರುತ್ತೆ. ಹಾಗೆಯೇ ಗ್ಯಾಸ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಜಸ್ಟ್ ಗ್ಯಾಸ್ ನಂಬರ್ ಎಂಟ್ರಿ ಮಾಡಿ ಆಪರೇಟರ್ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಎಂಟ್ರಿ ಮಾಡಿ ರೀಚಾರ್ಜ್ ಅಂತ ಕೊಟ್ಟರೆ ಆಯಿತು, ಗ್ಯಾಸ್ ಬುಕ್ಕಿಂಗ್ ಆಗೋಗಿರುತ್ತೆ. ಇದನ್ನೆಲ್ಲ ನೀವು ಇಲ್ಲಿ ಹಿಸ್ಟ್ರಿಯಲ್ಲೇ ಬಂದು ಕೂಡ ಚೆಕ್ ಮಾಡ್ಕೋಬೋದು. ಲೈಕ್ ಯಾವ ರೀಚಾರ್ಜ್ ಮಾಡಿದ್ದೀರಾ, ಕಮಿಷನ್ ಎಷ್ಟೆಷ್ಟು ಆ್ಯಡ್ ಆಗಿದೆ ಅಂತ. ಬಟ್ ನೆನಪಿರಲಿ, ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ನ ಎಲ್ಲ ಅಮೌಂಟು ನಿಮ್ಮ ಮೇನ್ ವ್ಯಾಲೆಟಿಂದನೇ ಕಟ್ ಆಗೋದು. ಸೊ ರೀಚಾರ್ಜ್ ಮಾಡೋಕ್ಕೂ ಮುಂಚೆ ನಿಮ್ಮ ವ್ಯಾಲೆಟ್ನ ಟಾಪ್ ಮಾಡಿಕೊಂಡು ಆಮೇಲೆ ರೀಚಾರ್ಜ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೀಚಾರ್ಜ್ ಮಾಡ್ಬೋದು ಅಂತ. ಸೊ ಇದಾಗಿತ್ತು DTH ರೀಚಾರ್ಜ್ ಹಾಗೆಯೇ ಬಿಲ್ ಪೇಮೆಂಟ್ಸ್ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚು ತಿಳ್ಕೊಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವೀಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.